ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗೇ ಆಗುತ್ತೆ ಫ್ರೆಂಡ್ಸ್. ಯಾಕಂತಂದರೆ ನಮ್ಮ ಅತ್ತಮ್ಮವ್ರ ಜೊತೆ ಶಾವಿಗೆ ಮಾಡೋದನ್ನು ಹೇಳಿಸ್ಕೊಂಡೆ. ನೋಡೋಣ ಫ್ರೆಂಡ್ಸ್, ಅದು ಯಾವ ರೀತಿ ಶಾವಿಗೆಯನ್ನು ಮಾಡ್ತಾರೆ. ಒಂಥರ ಇಂಟ್ರೆಸ್ಟ್ ಇರಬೇಕು, ಒಂಥರ ಕ್ಯೂರಿಯಾಸಿಟಿ ಇರಬೇಕು, ಯಾವುದೇ ಒಂದು ಕಂಟೆಂಟ್ ಇರಬೇಕು ಅಂಥೇಳಿ ಹೇಳ್ತಾ ಇರ್ತಾರೆ ವಿಡಿಯೋದಲ್ಲಿ. ಆ ಒಂದು ಕಂಟೆಂಟು ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಮ್ಮ ಅತ್ತೆಮ್ಮವರಿಗೆ ಅಷ್ಟೊಂದು ಉತ್ಸಾಹ ಇದೆ, ಅಷ್ಟು ಇಂಟ್ರೆಸ್ಟ್ ಇದೆ ಮಾಡಬೇಕು, ಯಾವ್ಯಾವ ಹಬ್ಬಗಳಿಗೆ ಏನೇನೆಲ್ಲ ಮಾಡಬೇಕು ಅಂತ ಅನ್ನೋದು ಭಾಳ ಇಂಟ್ರೆಸ್ಟ್ ಇದೆ ಫ್ರೆಂಡ್ಸ್. ಹಾಗಾಗಿ ಬೇಡ ಅಂತ ಹೇಳಿದೆ, ಬಟ್ ಆದರೂ ಕೇಳಲಿಲ್ಲ. ಇಲ್ಲ, ನಾನು ಶಾವಿಗೆ ಮಾಡ್ತೀನವ, ವರ್ಷ ನಾನು ಎಲ್ಲಿದ್ರೂ ಸ್ವಲ್ಪ ಒಂದು ಗ್ಲಾಸ್ ಆದ್ರೂ ಮಾಡಿ ನಾನು ಯುಗಾದಿಗೆ ಹೊಸ ಶಾವಿಗೆ ಮಾಡಿ ಪಾಯಸ ಮಾಡಿರ್ತೀವಿ, ಮಾಡೋಣವ. ನಾನು ಬೇಡ ಅತ್ತೆ ಮಾತು ಎಷ್ಟು ಹೇಳಿದೆ ಫ್ರೆಂಡ್ಸ್, ಆದರೂ ಕೇಳಿಲ್ಲ. ಅವರ ಒಂದು ಕ್ಯೂರಿಯಾಸಿಟಿ, ಅವರೊಂದು ಇಂಟ್ರೆಸ್ಟ್ ನೋಡಿ ಒಪ್ಕೊಂಡೆ. ಆಯಿತು ಅತ್ತೆಮ್ಮ ಅಂಥೇಳಿ ಪಾಪ ಎಲ್ಲ ರೆಡಿ ಮಾಡ್ಕೊಳಕತ್ರು. ಒಂದು ಗ್ಲಾಸ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಫುಲ್ ಸಣ್ಣ ಇರುತ್ತಲ್ವ, ಆ ಒಂದು ಚಿರೋಟಿ ರವಾನ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ 1.5 ಚಮಚ ಮೈದಾ ಹಿಟ್ಟು ಹಾಕಿದ್ದೀನಿ. ಆಮೇಲೆ ಇದನ್ನು ಹಾಲಿಂದನೇ ಕಲಿಸ್ಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ಕಲಿಸ್ತಾ ಇದ್ದಾರಲ್ಲ, ಇದೇ ರೀತಿ ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಭಾರಿ ಖುಷಿಯಾಯಿತು. ನನಗೆ ಯಾಕೆ ಖುಷಿ ಆಯಿತು ಅಂತಂದರೆ, ಈ ವಯಸ್ಸಲ್ಲಿ ಅಷ್ಟು ಇಂಟ್ರೆಸ್ಟು, ಅಷ್ಟು ಒಂದು ಸ್ಟ್ರಾಂಗ್ ಇದ್ದಾರೆ. ಅಂದರೆ ಒಂದು ಸ್ವಲ್ಪ ಯಾವಾಗಾದರೂ ಸ್ವಲ್ಪ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾರೆ. ಬಟ್ ನಮ್ಮ ಮಾವರು ತೀರ್ಕೊಂಡು ಈಗ 3-4 ವರ್ಷ ಆಯಿತು ಫ್ರೆಂಡ್ಸ್. ಯಾವಾಗಾದರೂ ಪಾಪ ನಮ್ಮ ಮಾವರಿಗೂ ಅಷ್ಟೇ ಒಂದು ಇಂಟ್ರೆಸ್ಟ್ ಇತ್ತು. ಏನೇ ಮಾಡಲಿನೂ ಹ್ಞೂ ಅಂತ ಹೇಳ್ತಾಯಿದ್ರು. ಅಷ್ಟೇ ಒಂದು ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾಯಿದ್ರು, ಒಂಥರ ಎಂಕರೇಜ್ ಮಾಡ್ತಿದ್ರು, ಹೊಂದ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಅವರಿಲ್ಲ ಅನ್ನೋದು ಕೊರಗು ಅಷ್ಟು. ಬಟ್ ಏನು ಮಾಡೋದು ಫ್ರೆಂಡ್ಸ್, ಆಯಸ್ಸು ಅನ್ನೋದು ಇಲ್ಲಿಗೆ ಮುಗಿ ಬಂದಿತ್ತು ಅಂತ ಅನ್ಕೊತೀನಿ ಫ್ರೆಂಡ್ಸ್. 3-4 ವರ್ಷ ಆಯಿತು ಅಂತ ಹೇಳಿದ್ನಲ್ವ. ನಾನು ಜಾಸ್ತಿ ಯಾವುದೇ ಕೆಲಸಗಳನ್ನು ಮಾಡಿಸಲ್ಲ ಫ್ರೆಂಡ್ಸ್. ಹಾಗಾಗಿ ಯಾವಾಗಾದರೂ ಒಂದು ಟೈಮ್ ಈ ಥರ ಕೆಲಸದಲ್ಲಿ ತೊಡಗಿದರೆ, ಅಥವಾ ಈ ಥರದ ಒಂದು ಏನಾದರೂ ಕೆಲಸಗಳನ್ನು ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಅವರ ಒಂದು ಯೋಚನೆ, ಚಿಂತೆ ದೂರ ಆಗ್ಬೋದು ಅಂತ ಅನ್ನೋಕ್ಕೋಸ್ಕರ ಈ ಥರ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೇನು ಅಂದ್ಕೊಬೇಡ್ರಿ, ನನಗೂ ಗೊತ್ತಾಗುತ್ತೆ ಬೇಡಂದರೂ ಕೇಳ್ತಾ ಇರಲಿಲ್ಲ. ಹಾಗಾಗಿ ಆಯ್ತು ತಮ್ಮ, ನಿಮ್ಮ ಆಸೆನೇ ಹಾಕಿ ನಾನು ಬೇಡ ಅನ್ನಲಿ, ಆಯಿತು ಸರಿ ಮಾಡೋಣ ಅಂಥೇಳಿ ಇಲ್ಲಿ ರೆಡಿ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಅತ್ತಮ್ಮವ್ರು ಮಾಡಿದ್ದಾರೆ, ಯಾವ ರೀತಿ ಶಾವಿಗೆ ಮಾಡಬೇಕು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ನಮ್ಮ ಅವರೂ ಸಹ ತುಂಬ ಸಪೋರ್ಟಿವ್ ಆಗಿದ್ದರು ಫ್ರೆಂಡ್ಸ್. ಎಲ್ಲದಕ್ಕೂ ಸರಿ ಅಮ್ಮ ಆಯಿತು ಅಂಥೇಳಿ ಹೇಳ್ತಾಯಿದ್ರು. ಮತ್ತೊಮ್ಮೆ ನಮ್ಮ ಮಾವರಿಗಾಯಿತು, ನಮ್ಮ ಅತ್ತಮ್ಮನಿಗಾಯಿತು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ಒಂದೊಂದು ಸ್ಟೆಪ್ಪಲ್ಲಿ ನಿಮಗೆ ಈ ಒಂದು ಶಾವಿಗೆ ಯಾವ ರೀತಿ ಮಾಡಬೇಕು ಅಂಥೇಳಿ ಈ ಒಂದು ವಿಡಿಯೋದ ಮೂಲಕ ನೀವು ನೋಡ್ಬೋದು. ಅದೇ ರೀತಿ ಮಾಡ್ಕೊಳ್ಳಿ. ಈಗೆಲ್ಲ ಮಿಷನ್ಗಳು ಬಂದಿದ್ದಾವೆ, ಬಟ್ ಮನೇಲಿ ಮಾಡ್ಕೊಬೇಕು, ಅಥವಾ ನಮ್ಮ ಕೈಯಾರೆ ಮಾಡಿದಂಥ ಒಂದು ಯಾವುದೇ ಒಂದು ವಸ್ತುಗಳಾಯಿತು, ಯಾವುದೇ ಒಂದು ಪದಾರ್ಥಗಳು ಅಷ್ಟು ಖುಷಿನ ಕೊಡ್ತವೆ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಬೇಕಾದರೂ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಿಷನ್ಗಳಲ್ಲಿ ರೆಡಿ ಮಾಡಿಸಿ ತಂದು ಅವತ್ತಿನ ಒಂದು ದಿವಸ ಅಂದರೆ ಯುಗಾದಿ ಹಬ್ಬಕ್ಕೆ ಹೊಸ ಶಾವಿಗೆಯನ್ನು ತಂದು ಪಾಯಸವನ್ನು ಮಾಡಿ ನೈವೇದ್ಯ ಮಾಡ್ತಾರೆ. ಆದರೆ ಇವತ್ತು ಈ ವರ್ಷದಲ್ಲಿ ನಮ್ಮ ಅತ್ತಮ್ಮವ್ರು ಮಾಡಿದಂಥ ಒಂದು ಕೈಯಾರೆ ಮಾಡಿದಂತಹ ಶಾವಿಗೆಯಿಂದ ಪಾಯಸವನ್ನು ಮಾಡಲಿಕ್ಕೆ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಹಬ್ಬ ಯಾವಾಗ ಬರುತ್ತೆ ಏನು ಅಂತ. ಆಯ್ತು, ಇನ್ನೇನು ಹಬ್ಬ ಬರುತ್ತೆ, ಬಂದಾಗ ಹಬ್ಬದಲ್ಲಿ ನಾನು ಖಂಡಿತವಾಗ್ಲೂ ಈ ಒಂದು ಶಾವಿಗೆಯನ್ನು ಉಪಯೋಗಿಸ್ಕೊಂಡು ಖಂಡಿತ ಪಾಯಸವನ್ನು ಮಾಡ್ತೀನಿ ದೇವರಿಗೆ. ಹೊಸ ಶಾವಿಗೆಯಿಂದ ಮಾಡಿದಂತಹ ಪಾಯಸವನ್ನು ನೈವೇದ್ಯ ಮಾಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈಗ ಬನ್ನಿ, ಒಂದೊಂದು ಸ್ಟೆಪ್ಪಲ್ಲಿ ನಿಮಗೆ ಯಾವಾಗಲೇ ಆಲ್ರೆಡಿ ಹೇಳ್ದಂಗೆ ಈಗ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ, ಓಕೆನಾ. ಮೊದಲನೇದಾಗಿ ಉಳ್ಳಿ ಥರ ಮುರ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಆ ಉಳ್ಳಿಗಳನ್ನು ಈ ರೀತಿ ಮಾಡ್ಕೊತಾ ಇದ್ದಾರೆ ನೋಡಿ. ಒಂದರಿಂದ 6 ಸ್ಟೆಪ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ ರೀತಿಯಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ಪು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ರವೆಯನ್ನು ಕಲಿಸ್ಕೊಂಡು ಮಾಡಿದರೆ ಒಳ್ಳೆ ಶಾವಿಗೆ ರೆಡಿ ಆಗುತ್ತೆ ಫ್ರೆಂಡ್ಸ್, ಓಕೆನಾ.
ಫಸ್ಟ್ನೇ ಹಂತದಲ್ಲಿ ಯಾವ ರೀತಿ ಮಾಡಿಕೊಂಡ್ರು ಅಂಥೇಳಿ ನೀವು ನೋಡ್ಕೊಂಡ್ರಿ. ಈಗ ಎರಡನೇ ಹಂತ ಫ್ರೆಂಡ್ಸ್, ಯಾವ ರೀತಿ ಆ ಒಂದು ಉಳ್ಳಿಗಳನ್ನು ಯಾವ ರೀತಿ ರೆಡಿ ಮಾಡ್ಕೊತಾರೆ ನೋಡೋಣ ಬನ್ನಿ. ಅದೇನೇ ಇರಲಿ ಫ್ರೆಂಡ್ಸ್, ವಯಸ್ಸಾದವ್ರನ್ನ, ತಂದೆ ತಾಯಿನ, ಅತ್ತೆ ಮಾವನ, ಮನೆಯವ್ರನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅಂಥೇಳಿ ಕೇಳ್ಕೊತೀನಿ ಫ್ರೆಂಡ್ಸ್. ದೇವರನ್ನ ನಂಬಿ ತಂದೆ ತಾಯಿನ, ಅತ್ತೆ ಮಾವನ ಕೊನೆತನೂ ಕೈ ಬಿಡಬೇಡಿ. ಅವ್ರು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ರಿ. ಅವನ್ನ ಖುಷಿಯಾಗಿಡೋಕ್ಕೆ ಪ್ರಯತ್ನ ಮಾಡಿ. ಅವ್ರು ಏನಂತಾರೋ ಆ ರೀತಿ ಇರ್ರಿ ಅಂಥೇಳಿ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆನಾ? ಎರಡನೇ ಹಂತದಲ್ಲಿ ಮಾಡಿಕೊಂಡಿರುವಂಥ ಒಂದು ಉಳ್ಳಿಗಳನ್ನು ಯಾವ ರೀತಿ ಮಾಡಿಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನು ಮತ್ತೆ ಒದ್ದೆ ಬಟ್ಟೆಯನ್ನು ಮಾಡಿಕೊಂಡು ಅದನ್ನು ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಅಥವಾ 1 ತಾಸು ಬಿಟ್ಟ ಮೇಲೆ ಮತ್ತೆ ರೆಡಿ ಮಾಡ್ತಾರೆ. ಈಗ ಮುಂದೆ 3ನೇ ಸ್ಟೆಪ್ ಯಾವ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್. ಮೂರನೇ ಹಂತ ಮುಗೀತು ಫ್ರೆಂಡ್ಸ್. ಈಗ ನಾಲ್ಕನೇ ಹಂತ ಮಾಡುವಷ್ಟಂಥದ್ದು ಇದ್ದಿಲ್ಲ, ಬಟ್ ಅದೇನೋ ದಪ್ಪ ಆಯ್ತಂತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ನೆಂದಿದ್ರೂ ಚೆನ್ನಾಗಿರೋದಂತೆ. ಹಾಗಾಗಿ ಒಂದು ಸ್ವಲ್ಪ ದಪ್ಪ ಬರ್ತಾ ಇದೆಯಮ್ಮ, ಇನ್ನೊಂದು ಟೈಮು ಈ ಥರ ತಳ್ಳಂಗೆ ಮಾಡ್ಕೊತೀನಿ ಅಂಥೇಳಿ ಹೇಳಿದರು. ಆಯ್ತು ರೀ ಅತ್ತಮ್ಮ ಅಂಥೇಳಿ ಹೇಳಿದೆ. ಒಂದು 3 ಸಲ ಆ ಥರ ಮಾಡ್ಕೊಂಡ್ಬಿಟ್ರೆ ಅದು ತಳ್ಳಗೆ ಎಳಿ ಥರ ಬರುತ್ತೆ ಫ್ರೆಂಡ್ಸ್. ಬಟ್ ಇನ್ನೊಂದು ಸ್ವಲ್ಪ ನೆಂದಿದ್ರೆ ಅಥವಾ ಇನ್ನೊಂದು ಚೂರು ಮೆತ್ತಗಾಗಿದ್ದರೆ 4ನೇ ಸ್ಟೆಪ್ಪಲ್ಲಿ ಮುಗಿಬಿಡೋದು. ಇದು ಒಂದು 5 ಥರದ ಒಂದು ಸ್ಟೆಪ್ಪಲ್ಲಿ ಇದು ರೆಡಿ ಆಯಿತು. ಹಾಗಾಗಿ ಮಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಆದ್ರೂ ತುಂಬ ಒಂದು ಪೇಷನ್ಸ್ ಇದೆ ಫ್ರೆಂಡ್ಸ್ ನಮ್ಮ ಅತ್ತಮ್ಮವ್ರಿಗೆ. ಬಹಳ ಚಲೋ ಅತ್ತಮ್ಮ, ನಾನು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ತಮ್ಮ, ಬರ್ತಾ ಇಲ್ಲ, ನೋಡ್ತಾ ಇದ್ದೀನಿ, ಬಟ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆ. ಬಟ್ ಏನ್ಗಿನಾರಾದರೆ ಅಥವಾ ಕೆಟ್ಟು ಹೋದರೆ ಚೆನ್ನಾಗಲ್ಲ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಇರಲಿ ಬಿಡು, ಬೇಡ, ನೋಡ್ಕೊ ಅಷ್ಟೇ. ನಾನು ಒಂದು ವೇಳೆ ಬೇರೆ ಊರಾಗಿದ್ದಾಗ ಅಥವಾ ನೆಕ್ಸ್ಟ್ ಇಯರು ನೀನು ಟ್ರೈ ಮಾಡು, ಪ್ರಯತ್ನ ಮಾಡು, ಏನಾಗಲ್ಲ ಬಿಡವ ಅಂತಂತೇಳಿ ಪಾಪ ಮಾಡ್ತಾ ಇದ್ದಾರೆ. ತುಂಬ ಒಂದು ಸಪೋರ್ಟ್ ಮಾಡಿದ್ರು ಫ್ರೆಂಡ್ಸು. ಮೊದಲು ನಾವು ಇದು ಇರುತ್ತಲ್ಲ, ಚಪಾತಿ ಮಾಡುವಂಥ ಒಂದು ಲಟ್ಟಣಿಗೆಯಿಂದ ಆ ಕಡೆ ಡಬ್ಬಿಟ್ಟು ರೆಡಿ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬರೋದು, ಇಲ್ಲ ಅಂಗಡಿಯಲ್ಲಿ ಒಂದು ದೊಡ್ಡದು ಪೈಪ್ ಇದೆ, ತರ್ತೀನಿ ರೀ ಅಂತೇಳಿ ಹೇಳಿದರು. ಸರಿ ಅಂತೇಳಿ ತೊಗೊಂಬರ್ರಿ ಅಂತ ಹೇಳಿದೆ. ಹಾಗಾಗಿ ಒಂದು ದೊಡ್ಡದು ಉದ್ದಂದು ಪೈಪ್ ತೊಗೊಂಬಂದರು. ಆಮೇಲೆ 2 ಬಾಕ್ಸ್ ತೊಗೊಂಬಂದರು, ರಟ್ಟಿನ ಡಬ್ಬಿ. ಅವರು ಸಹ ತುಂಬ ಸಪೋರ್ಟ್ ಮಾಡಿದರು ನನಗೆ ಮತ್ತು ನಮ್ಮ ಅತ್ತೆಮ್ಮವ್ರಿಗೆ.
ಹಾಗಾಗಿ ಮತ್ತು ಫಸ್ಟಿಗೆ ನಾವು ಎಲ್ಲ ಎಳೆ ತೆಗೆದು ನಮ್ಮ ಅತ್ತೆಮ್ಮವ್ರು ಎಳೆ ತೆಗೆದು ಲಟ್ಟಣಿಗೆ ಮೇಲೆ ಹಾಕಿದ್ರು, ಲಟ್ಟಣಿಗೆ ಮೇಲೆ. ಆಮೇಲೆ ಅದರಿಂದನೇ ನೆಕ್ಸ್ಟ್ ಶಿಫ್ಟ್ ಮಾಡಿದ್ವಿ, ಪೈಪಂದು ಉದ್ದನ ಪೈಪಲ್ಲಿ ಶಿಫ್ಟ್ ಮಾಡಿದ್ವಿ. ಈಗ ಲಾಸ್ಟ್ನೇ ಹಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿರಿ ಲಾಸ್ಟ್ ಹಂತ ಈಗಿರುತ್ತೆ. ಎಷ್ಟು ಚೆನ್ನಾಗಿ ಎಳೆ ತೆಗಿತಾ ಇದ್ದಾರೆ, ದೃಷ್ಟಿನೇ ಹೊರುತ್ತೆ ಫ್ರೆಂಡ್ಸ್ ನಮ್ಮ ಅತ್ತೆ ಬಗ್ಗೆ. ಭಾಳ ಖುಷಿಯಾಯಿತು. ಇದೇ ರೀತಿ ಒಳ್ಳೆ ಆರೋಗ್ಯವಾಗಿ ಇರಲಿ ಅತ್ತಮ್ಮ ಅಂಥೇಳಿ ನಾನು ದೇವರಲ್ಲಿ ಇದೇ ರೀತಿ ಒಳ್ಳೆ ಆರೋಗ್ಯವಾಗಿರಲಿ, ನಮ್ಮ ಅತ್ತೆಮ್ಮವರು ಸ್ಟ್ರಾಂಗ್ ಆಗಿರಲಿ, ಎನರ್ಜೆಟಿಕ್ ಆಗಿರಲಿ, ಇದೇ ರೀತಿ ಪ್ರೋತ್ಸಾಹ ಮತ್ತು ಆಸಕ್ತಿ ಇರಲಿ ಅಂತೇಳಿ ನಾನು ದೇವರಲ್ಲಿ ಪ್ರತಿದಿನ ಬೇಡ್ಕೊತೀನಿ ಫ್ರೆಂಡ್ಸ್. ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಭಾವನೆ ಇರೋರಿಗೆ, ಎಲ್ರೂ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿರುವಂಥ ಒಂದು ವ್ಯಕ್ತಿಗಳಿಗೆ ಅವ್ರಿಗೂ ಸಹ ಒಳ್ಳೇದಾಗಬೇಕಂತ ಬೇಡ್ಕೊಳ್ಳೋಣ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಆರೋಗ್ಯ ಆಯಸ್ಸು ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಳೆ ತೆಗೆದ್ರು ಅಂತ ನೋಡಿ. ಈ ಥರ ಎಳೆ ತೆಗೆದು ಒಂದು ಸ್ವಲ್ಪ ಹೊತ್ತು ಬಿಡ್ತಾರೆ, ಏಕೆಂದರೆ ಕೈ ಸೋತೋಗುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಡ್ತಾರೆ. ಬಿಟ್ಟು ನೆಕ್ಸ್ಟ್ ಮತ್ತೆ ಈ ಥರ ಅಗಲ ಮಾಡ್ಕೊತಾರೆ ನೋಡಿರಿ, ಈ ಥರ ಅಗಲ ಮಾಡ್ಕೊತಾರೆ. ಅದೊಂದು ಸ್ವಲ್ಪ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್, ಓಕೆನಾ, ಅದು ಉದ್ದ ಬಿಟ್ಕೊತೈತೆ. ಆಮೇಲೆ ಇನ್ನೊಂದು ಸಲ ಮತ್ತೆ ಆ ಥರ ಅಗಲ ಮಾಡಿಕೊಂಡು ನಾನು ಮೊದಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಲತ್ತಣಿಗೆ ಮೇಲೆ ಹಾಕಿದ್ವಿ. ಆಮೇಲೆ ನಮ್ಮ ಮನೆಯವ್ರು ಬಂದ ತಕ್ಷಣ ಮತ್ತೆ ದೊಡ್ಡದು ಪೈಪಿನ ಮೇಲೆ ಹಾಕಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಖುಷಿಯಾಯಿತು, ದೃಷ್ಟಿನೇ ಆಯಿತು. ಅದಕ್ಕೂ ಸಹ ದೃಷ್ಟಿ ತೆಗೆದ್ವಿ, ಯಾಕಂತಂದರೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಒಂದೊಂದು ಸರಿ ಸರಿಗೆ ಬರುತ್ತೆ, ಒಂದೊಂದು ಸರಿ ಸರಿಗೆ ಬರೋಂಗಿಲ್ಲ, ಹರಿದೋಗ್ಬಿಡುತ್ತೆ ಅಥವಾ ಹುಳ ಆಗಿಬಿಡುತ್ತೆ. ಹಾಗಾಗಿ ದೃಷ್ಟಿ ತೆಗೆದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂತು ಅಂತಂದರೆ ನೋಡೋಕೆ ಎರಡು ಕಣ್ಣು ಸಾಲದು. ಯಾಕಂದರೆ ನಾನು ನೋಡಿದ್ದೆ, ಬಟ್ ಕಣ್ಣಾರು ಇಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡಿದ್ದಿಲ್ಲ ನಮ್ಮ ಅತ್ತೆಮ್ಮವ್ರು ಮಾಡೋದು ಶಾವಿಗೆನ. ಹಾಗಾಗಿ ತುಂಬ ಖುಷಿಯಾಯಿತು. ಮತ್ತೊಮ್ಮೆ ಅತ್ತೆಮ್ಮವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಮುಗೀತು ಫ್ರೆಂಡ್ಸ್. ಮತ್ತು ಇನ್ನೊಂದು ಲಾಸ್ಟ್ನೇದಿತ್ತು, ಅದನ್ನು ಮಾಡಬೇಕಾದ್ರೆ ವಿಡಿಯೋ ಮಾಡಿದೆ. ಈಗ ಏನು ಮಾಡ್ಕೊತೀವಿ ಬಿಡ ಸಾಕು ಅಂತಂದು ಇದು ಮಾಡೋಕ್ಕತ್ರ ಕೈ ನೋದೋಗುತ್ತೆ, ಎಷ್ಟೊತ್ತನ ಮಾಡ್ಕೊಂಡಿಲ್ಲ ಬಿಡು ಅಂತಂತೇಳಿ ಹೇಳಿದರು ವಿಡಿಯೋನ. ಇಲ್ಲ ತಮ್ಮ ಮಾಡ್ತೀನಿ ಅಂತೇಳಿ ಲಾಸ್ಟ್ನೇದು ಮಾಡ್ತಾಯಿದ್ರೆ ಎಳೆನ ತೆಗಿತಾಯಿದ್ರು. ಆವಾಗ ಮತ್ತೊಮ್ಮೆ ಮಾಡಿ ವಿಡಿಯೋ ಮಾಡಿ ಅಲ್ಲಿಗೆ ಫಿನಿಶ್ ಮಾಡಿದೆ. ಎಲ್ಲ ಹಾಕಿ 6 ಉಳ್ಳಿಂದ ಮಾಡಿರುವಂಥ ಒಂದು ಶಾವಿಗೆನ ಹಾಕಿ ಮನೆಯಲ್ಲೇ ಒಂದು ದಿವಸ ಒಣಗಕ್ಕೆ ಬಿಟ್ವಿ. ಆಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಬೇಸ್ ಚೆನ್ನಾಗಿ ಒಣಗಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ಮತ್ತೆ ಬಿಸಿಲಿನಾಗಿಟ್ಟು ಒಣಗಿಸಿದ್ದೀವಿ. ಅದು ಮುಂದೆ ನೋಡ್ತೀರಾ ನೀವು. ತುಂಬ ಚೆನ್ನಾಗಿ ಬಂತು ಶಾವಿಗೆ. ಈಗ ಪಾಯಸ ಮಾಡೋದೇ ಒಂದೇ ತಡ, ದೇವ್ರಿಗೆ ನೈವೇದ್ಯ ಆಗೋದೇ ಒಂದು ತಡ, ನಾವು ತಿನ್ನೋದೇ ಅಷ್ಟೇ ಶಾವಿಗೆ ಪಾಯಸವನ್ನು. ಮತ್ತೊಮ್ಮೆ ನಮ್ಮ ಅತ್ತೆಮ್ಮರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ನೋಡ್ದಂಗೆ ಆಯಿತು ಶಾವಿಗೆ ಯಾವ ರೀತಿ ಮಾಡಬೇಕಂತೇಳಿ, ನಿಮಗೂ ತೋರಿಸ್ದಂಗೆ ಆಯಿತು. ಆಮೇಲೆ ನಮ್ಮ ಅತ್ತೆಮ್ಮವರು ಆ ವಯಸ್ಸಲ್ಲಿ ಎಷ್ಟೊಂದು ಇಂಟ್ರೆಸ್ಟಿಂದ ಮಾಡ್ತಾಯಿದ್ದಾರೆ, ಎಷ್ಟೊಂದು ಪ್ರೋತ್ಸಾಹ, ಎಷ್ಟೊಂದು ಆಸಕ್ತಿ ಇದೆ ಅಂತ ಅನ್ನೋಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೇನೂ ಇಲ್ಲ, ಕಂಟೆಂಟ್ ಇದೆ, ಒಳ್ಳೆ ಒಂದು ಕಂಟೆಂಟ್ ಇದೆ, ಅದಂತೂ ಎರಡು ಮಾತಿಲ್ಲ. ನಿಮಗೆಲ್ಲ ನಮ್ಮ ಅತ್ತೆಮ್ಮವ್ರು ನೋಡಿ ಅಥವಾ ನಮ್ಮ ಒಂದು ವಿಡಿಯೋ ನೋಡಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಸಣ್ಣದೊಂದು ನಮ್ಮ ಅತ್ತೆಮ್ಮವ್ರಿಗೋಸ್ಕರ, ನನಗೋಸ್ಕರ, ಈ ವಿಡಿಯೋಕ್ಕೋಸ್ಕರ ಒಂದು ಸಣ್ಣದಾಗಿ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಒಂದು ಶಾವಿಗೆ ಒಂದು ಮಾಡೋದ್ರ ಬಗ್ಗೆ ನಿಮಗೇನು ಅನಿಸಿಕೆ ಅನ್ನಿಸ್ತು, ಅಭಿಪ್ರಾಯಗಳು ಏನು ಅನ್ನಿಸ್ತು ಅಂತೇಳಿ ನೀವು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೋದು. ಲಾಸ್ಟಿಗೆ 1-2 ದಿನ ಬಿಸಿಲಲ್ಲಿಟ್ಟು ಒಣಗಿಸಿದೆ ಫ್ರೆಂಡ್ಸ್, ಆವಾಗಲೇ ಹೇಳ್ದಂಗೆ. ಆಮೇಲೆ ಅವನ್ನ ಒಂದು ಡಬ್ಬೆಲಿ ಇಡಬೇಕಾದ್ರೆ ಫಸ್ಟು ಈ ಥರ ಲವಂಗ ಅಥವಾ ಮೆಣಸನ್ನು ಹಾಕಿ ಇಡಬೇಕಾಗುತ್ತೆ ಅಂತೆ. ಹಾಗಾಗಿ ಒಂದು ಸ್ವಲ್ಪ ಲವಂಗ ಮೆಣಸು ಅದರ ಮೇಲೆ ಉದುರಿಸಿ ಈ ಥರ ಮುರಿದು, ಉದ್ದುದ್ದ ಅಂದರೆ ಮತ್ತು ರೆಟ್ಟಿನ ಡಬ್ಬಿ ಉದ್ದನ ಡಬ್ಬಿ ತೊಗೊಬೇಕಾಗತ್ತೆ, ಅದಕ್ಕೆ ಬೇಡ ಅಂತೇಳಿ ಸ್ಟೀಲ್ ಡಬ್ಬಿಲಿನೇ ರೆಡಿ ಮಾಡಿದೆ. ಅದರಲ್ಲಿ ಇಡ್ತಾ ಇದ್ದರೆ ನೋಡ್ತಾ ಇರ್ಬೋದು ನೀವು. ಈಗ ನೋಡಿ ಇಡಬೇಕಾದ್ರೆ ಯಾವ ರೀತಿ ಅವರು ಸೆರಗನ್ನು ಹೊಚ್ಕೊಂಡು ತಲೆ ಮೇಲೆ ಯಾವ ರೀತಿ ಇಡ್ತಾರೆ ಅಂತೇಳಿ, ಇದೇ ರೀತಿ ಒಂದು ಹಳ್ಳಿ ಜನರ ಒಂದು ಸೊಬಗನ್ನು ನಾನು ನೋಡ್ದಂಗೆ ಆಯಿತು ಫ್ರೆಂಡ್ಸ್. ತುಂಬ ಖುಷಿ ಆಯಿತು. ನಮ್ಮ ಅಮ್ಮ ನಮ್ಮ ಅಜ್ಜಿ ಇದೇ ರೀತಿ ಮಾಡ್ತಿದ್ರು, ಅವರು ಸಹ ನನಗೆ ನೆನಪು ಮಾಡಿಸ್ಕೊಟ್ರು ನಮ್ಮ ಅತ್ತೆಮ್ಮವರು. ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಉಪ್ಪಿನಕಾಯಿ ಅಥವಾ ಈ ಥರದ್ದು ಏನಾದರೂ ಮಾಡಿದಾಗ, ಪರಡಿ ಶಾವಿಗೆ ಈ ಥರದ್ದು ಏನಾದ್ರು ಮಾಡಿದಾಗ ಆ ಥರನೇ ಲಾಸ್ಟಿಗೆಲ್ಲ ಒಣಗಿಸಿಡ್ಬೇಕಾದ್ರೆ ಸೆರಗನ್ನು ಹೊಚ್ಕೊಂಡು ಅಥವಾ ವೇಲೋ ಅಥವಾ ಏನಾದರೂ ತಲೆ ಮೇಲೆ ಹೊಚ್ಕೊಂಡು, ಏನಾದರೂ ಈಗ ಒಳ್ಳೊಳ್ಳೆ ಕಾರ್ಯಗಳು ಆಗುವಂಥ ಒಂದು ಸಂದರ್ಭಗಳು ಇರ್ತಾವಲ್ಲ ಫ್ರೆಂಡ್ಸ್, ಈಗ ಹಡೆಯರಾಯಿತು ಅಥವಾ ಓದೋರಾಯಿತು ಅಥವಾ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ರೀತಿ ಸೆರಗನ್ನು ಹೊತ್ಕೊಂಡು ದೇವರಲ್ಲಿ ಬೇಡಿಕೊಂಡು ಈ ಒಂದು ಪದಾರ್ಥಗಳು ಸಹ ಭಾಳ ದಿನ ಬರಲಿ ಅಂತೇಳಿ ಬೇಡ್ಕೊಂಡು ಇಡ್ತಾರಂತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ಗಳಿರಲಿ ಅಂತೇಳಿ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆನಾ? ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.